ಒಂದು ಒಟ್ಟು 4 ಗಾಡಿ ಮೊನ್ನೆ ಇತ್ತೀಚೆಗೆ SP ಅವರು ಬಿಡುಗಡೆ ಮಾಡ್ಕೊಟ್ಟಿದ್ದಾರೆ. ಅದ್ರಲ್ಲಿ 3 ಗಾಡಿ ನಮಗೆ ಬಂದಿದೆ. 3 ಗಾಡಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬಂದಿದೆ, ನಮ್ಮ ತಾಲೂಕಿಗೆ ಬಂದಿದೆ. ಆಮೇಲೆ ಹಿಂದೆ ನಾನು ಸಹ ಒಂದು 3 ಗಾಡಿ ಕೊಟ್ಟಿದ್ದೆ. ಹಿಂದೆ ನಾನು ಕಾರ್ಗಲ್ಲು 3 ಕಡೆ ನಾನು ನಮ್ಮ ಗ್ರ್ಯಾಂಟಲ್ಲಿ ಕೊಟ್ಟಿದ್ದೆ. ನಾನು ಎಮರ್ಜೆನ್ಸಿ ಪಾಪ ಆ ಟೈಮಲ್ಲಿ ಇರಲಿ ಅಂತ ಕೊಟ್ಟಿದ್ದೆ. ಈಗ ಸರ್ಕಾರದವರೇ ಬಿಡುಗಡೆ ಮಾಡಿದ್ದಾರೆ. ಇನ್ನೊಂದು ಅವಶ್ಯಕತೆ ಇದೆ, ಯಾಕಂದರೆ ಬೇಕು. ನಮ್ಮ ಮಲೆನಾಡು ಭಾಗದಲ್ಲಿ ಸುಮಾರು 160-170 ಕಿಲೋಮೀಟ್ರ್ ವ್ಯಾಪ್ತಿ ಬರೋದ್ರಿಂದ ಇಲ್ಲಿ ಓಡಾಡಲಿಕ್ಕೆ ನಮಗೆ ಗಾಡಿ ಒಳ್ಳೊಳ್ಳೆ ಹೊಸ ಗಾಡಿನೇ ಬೇಕಾಗುತ್ತೆ. ಯಾಕಂದರೆ ಆಕ್ಸಿಡೆಂಟ್ಗಳು ಆವಾಗ ಆಗ್ತಾ ಇರ್ತವೆ, ಹೋಗಬೇಕಾಗತ್ತೆ. ಇವೆಲ್ಲ ಸಹಜವಾಗಿ ಬೇಕಾಗುತ್ತೆ. ಸರ್ಕಾರನೂ ಈ ಕಡೆ ಹೆಚ್ಚು ಗಮನ ಕೊಡಬೇಕು. ಎಲ್ಲೆಲ್ಲಿ ಗಾಡಿ ಇದು ಎಸೆನ್ಸಿಯಲ್ ಇದೆಯೋ ಹೌದು ತುಂಬ ಮೇಯ್ನ್ ಬೇಕಾಗಿರುತ್ತೆ, ಆ ಕಡೆ ಕೊಡುವಂಥದ್ದು ವ್ಯವಸ್ಥೆ ಆಗಬೇಕಾಗಿದೆ. ನಾನು ಎಮರ್ಜೆನ್ಸಿ ಮಾತ್ರ 3 ಗಾಡಿಯನ್ನು ನನ್ನ ಅನುದಾನದಲ್ಲಿ ನಾನು ಕೊಟ್ಟಿದ್ದೆ. ಇಲ್ಲೂ ಎಮರ್ಜೆನ್ಸಿ ಕೊಡಬೇಕಂತಿದ್ದೆ, ಅಷ್ಟರೊಳಗೆ ಸರ್ಕಾರದಿಂದ ಬಂದಿದೆ. ಒಳ್ಳೆಯದಾಗಲಿ, ಚೆನ್ನಾಗಿ ನಡೆಸ್ಕೊಂಡು ಹೋಗ್ರಿ. ಯಾಕಂದರೆ ಪೊಲೀಸ್ ಇಲಾಖೆಗೆ ಯಾವತ್ತೂ ಜೀಪ್ಗಳ ಅವಶ್ಯಕತೆ ಇದೆ. ಯಾಕಂದರೆ ಒಬ್ಬ ಹಳೆ ಗಾಡಿ ಆದರೆ ಅವ್ರಿಗೆ ಓಡಿಸ್ಕೊಂಡು ಕಳ್ಳ ಓಡೋಗಿರ್ತಾನೆ, ಹಿಡಿಯೋಕ್ಕಾಗೋದಿಲ್ಲ. ಹಾಗಾಗಿ ಇದ್ದ ಪರಿಸ್ಥಿತಿ ಆಗೋದು ಬೇಡ. ಅದರಿಂದ ಈ ಸರ್ಕಾರದ ಮಾನ್ಯ ಪರಮೇಶ್ವರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವರು ಕಳಿಸ್ಕೊಟ್ಟಿದ್ದಾರೆ 3 ಗಾಡಿ, ಮತ್ತು ಇಡೀ ರಾಜ್ಯದ ಎಲ್ಲ ಭಾಗದಲ್ಲೂ ಸಹ ಈಗಾಗಲೇ ಹೊಸ ಗಾಡಿಗಳನ್ನು ಕೊಡ್ತಾ ಇದ್ದಾರೆ. ಇದೇ ಥರ ಪೊಲೀಸ್ ಸ್ಟೇಷನ್ಗಳಿಗೆ ಅಭಿವೃದ್ಧಿ ದೃಷ್ಟಿಯಲ್ಲಿ ಹೆಚ್ಚು ಒತ್ತು ಕೊಡಬೇಕು. ಸ್ಟೇಷನ್ಗಳಿಗೆ ಏನು ಆಯುಧಗಳನ್ನು ಏನು ಕೊಡೋದಿದೆ ಅವೆಲ್ಲ ಹೆಚ್ಚೆಚ್ಚು ಕೊಟ್ಟಾಗ ಮಾತ್ರ ಜನರ ಸೇವೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದು ನಮಗೆ ಭಾಳ ಮುಖ್ಯ ಆಗಿವೆ ಅಲ್ಲ, ಅರಣ್ಯ ಇಲಾಖೆ ಮತ್ತು KEB ಮತ್ತು ಇವು ಆಸ್ಪತ್ರೆ ಇವೇ ಮುಖ್ಯ ಇರ್ತವೆ. ಇವೆಲ್ಲ ವ್ಯವಸ್ಥಿತವಾದರೆ ಮಾತ್ರ ಸಾಧ್ಯ ಆಗುತ್ತೆ. ಒಳ್ಳೆಯದಾಗಿದೆ, ಶುಭ ಆಗಲಿ. ಆಲ್ ದಿ ಬೆಸ್ಟ್ ಸರ್, ಒಳ್ಳೆಯದಾಗಲಿ. ಇನ್ನೂ ಅದು ಮುಗಿಸಿ ಹೋಗ್ಬೇಕು. ಥ್ಯಾಂಕ್ ಯು. ಓಕೆ ಗಂಟಿ. ಸರ್ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಿಂದ ಸಹ ಕೆಲವು ಸೌಕರ್ಯ ಕೊಡುವಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ರಿ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ತಹಸೀಲ್ದಾರರು ಇಒ ಮತ್ತು ಸ್ವಾಮಿಯವರು, ಹಾಗೆ ನಮ್ಮ ಗ್ಯಾರಂಟಿ ಚಿದಂಬರವರೇ, ಬಂದಿರುವಂಥ ಎಲ್ಲ ಫಲಾನುಭವಿಗಳೇ ಮತ್ತು ಗ್ರಾಮಸ್ಥ ಬಂಧುಗಳೇ, ನಾಗರಿಕರೇ, ನನ್ನ ಎಲ್ಲ ಮಾಧ್ಯಮದ ಮಿತ್ರರ ಅಧಿಕಾರಿ ವರ್ಗದವರು, ಸರ್ಕಾರಗಳು ಕೊಟ್ಟಂತ ಸೌಲಭ್ಯಗಳನ್ನು ಪಡ್ಕೊಳ್ಳೋ ಮೂಲಕ ತಮ್ಮ ಜೀವನ ವೃತ್ತಿಯನ್ನು ಆರಂಭಿಸಬೇಕು. ಯಾವತ್ತೂ ಸಹ ನಮಗೆ ತಿಳ್ಕೋಬೇಕು, ಇತ್ತೀಚಿನ ದಿನದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಬೇಕಾದಷ್ಟು ಸೌಲಭ್ಯಗಳನ್ನು ಪಡಿತಾರೆ. ಅದರ ಜೊತೆಗೆ ಇವತ್ತು ನಗರಸಭೆಯಲ್ಲಿ ಮತ್ತು ಪಟ್ಟಣ ಪಂಚಾಯತಿಯಲ್ಲೂ ಸಹ ಅವರಿಗೆ 18-21% ಇರಬೇಕು. ಅದನ್ನು ಸಹ ಇವತ್ತು ಇಷ್ಟು ಪರ್ಸೆಂಟೇಜ್ ಕೊಡಬೇಕು ಅನ್ನೋದಿರುತ್ತೆ. ಅದರ ಆಧಾರದ ಮೇಲೆ ಬಹಳಷ್ಟು ಯೋಜನೆಗಳು ನಿಮಗೆ ಎಲ್ಲರಿಗೂ ಬರ್ತವೆ. ಇವತ್ತು ಮೀನುಗಾರ ನೋಡಿ, ಪಾಪ ಅವರಿಗೆ ಬಹಳ ಪ್ರಮುಖವಾಗಿ ಅವರಿಗೆ ಜಾಕೆಟ್ ಬೇಕೇ ಬೇಕು. ಯಾಕಂದ್ರೆ ಸೇಫ್ಟಿ ಬೇಕು, ಬಲೆಗಳು ಬೇಕು, ದೋಣಿ ಬೇಕು. ಇವೆಲ್ಲವೂ ಇದ್ರ ಕಾರಣ ಅವ್ರು ಮೀನು ಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಂಪೂರ್ಣವಾದಂತ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರಗಳು ಕೊಟ್ಟಿದ್ದಾರೆ. ನಾನು ಇವತ್ತು ನನ್ನೆಲ್ಲ ತಾಯಿದಲ್ಲಿ ಬಂದಿದ್ದೀನಿ, ಬಡ ಕುಟುಂಬದಲ್ಲಿ ಇದ್ದಿದ್ರು. ಇವತ್ತು ನಿಮಗೆ ಸಿಕ್ಕಿರುವಂಥ ಸೌಲಭ್ಯಗಳನ್ನ ಇಟ್ಕೊಂಡು ಇವತ್ತು ಟೈಲರಿಂಗ್ ಮಿಷನ್ ಅಂದ್ರೆ ಅಸಹ್ಯ ಪಡುವಂಥದ್ದಲ್ಲ. ಟೈಲರಿಂಗ್ ಮಿಷನ್ ಇಂದ ಜೀವನ ಆಧಾರಕ್ಕೆ ಬಹಳಷ್ಟು ಇವತ್ತು ಅನುಕೂಲತೆ ಇದೆ. ಬಹಳಷ್ಟು ಜನ ಟೈಲರಿಂಗ್ ಬಿಟ್ಬಿಟ್ಟಿದ್ದಾರೆ. ಇವತ್ತು ಟೈಲರ್ಗಳೇ ಕಮ್ಮಿ ಆಗಿಬಿಟ್ಟಿದ್ದಾರೆ. ಎಲ್ಲ ಏನ್ ಮಾಡಿದ್ದಾರೆ, ಗಾರ್ಮೆಂಟ್ಸಿಗೆ ಹೋಗುವಂತ ಟೈಲರ್ಗಳಾಗಿದ್ದಾರೆ. ಯಾರು ಮನೆಯಲ್ಲಿ ಟೈಲರಿಂಗ್ ಮಾಡೋದು ಬಹಳ ವಿರಳ ಆಗಿದ್ದಾರೆ. ಇವತ್ತು ಅವಕಾಶ ಇದೆ. ಒಳ್ಳೊಳ್ಳೆ ಟೈಲರಿಂಗ್ ಅಲ್ಲಿ ಚೆನ್ನಾಗಿ ಕಲಿತ್ರೆ ಇವತ್ತು ಖಂಡಿತವಾಗಿಯೂ ಒಂದು ಬದುಕು ಕಟ್ಕೊಳ್ಳುವಂತ ಅವಕಾಶ ಇದೆ. ಮನೆ ಕೆಲಸದ ಜೊತೆಗೆ ತಮ್ಮ ಮನೆಯ ಸುತ್ತಮುತ್ತ ಇರುವಂತ ಜನರಿಗೆ ಬಟ್ಟೆ ಹೊಲಿಸ್ಕೊಡೋದು, ಬ್ಲೌಸ್ ಹೊಲಿಸ್ಕೊಡೋದು, ಇತರೆ ಮಾಡಿಕೊಡುವಂತ ಕೆಲಸ ಮಾಡಿಕೊಡೋದು ಸಹ ಅನುಕೂಲ ಆಗಿದೆ. ಇವತ್ತು ಇದರ ಜೊತೆಗೆ ರಾಜ್ಯ ಸರ್ಕಾರ ಕೊಟ್ಟಂತ ಇವತ್ತು ಗ್ಯಾರಂಟಿ ಯೋಜನೆಗಳು ಸಹ ನೀವು ಗೈಡ್ ಕೊಟ್ಟಿದ್ದೀವಿ. ಅದರಿಂದ ಸಾಮಾನ್ಯವಾಗಿ ಒಂದು ಕುಟುಂಬಕ್ಕೆ 2000 ರೂಪಾಯಿ 10 ಕೆಜಿ ಅಕ್ಕಿ, ಕರೆಂಟ್ ಫ್ರೀ, ಬಸ್ ಫ್ರೀ ಎಲ್ಲ ಸಿಕ್ಕಿದಾಗ ಸಾಮಾನ್ಯವಾಗಿ ಇವತ್ತು ಆ ಬದುಕು ಕಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇವತ್ತು ಬಹಳ ಒಳ್ಳೇದಾಗುತ್ತೆ. ಯಾಕಂದ್ರೆ ಆ ಕಷ್ಟದ ದಿನದಲ್ಲಿ ಇನ್ನೊಂದಿಷ್ಟು ದುಡ್ಡು ನಿಮ್ಮ ಕೈಗೆ ಸಿಕ್ಕಿದ್ರೆ ಅವತ್ತು ನಿಮಗೆ
ಇವತ್ತು ಬದುಕಿಗೆ ಆಧಾರವಾಗಿರುವಂತ ವ್ಯವಸ್ಥೆ ಆಗುತ್ತೆ. ಅದರಿಂದ ಸಾಮಾನ್ಯ ಜನರು ಒಂದಿಷ್ಟು ಮೇಲೆ ಬರುವಂತ ಅವಕಾಶಗಳು ಇದೆ ಇವತ್ತು. ಅದರಿಂದ ಖುಷಿ ಆಗುತ್ತೆ ನನಗೆ. ಯಾವತ್ತೂ ಕೆಲವು ಕುಟುಂಬಗಳಲ್ಲಿ ಆಧಾರನೇ ಇರ್ತೇನೆ, ದುಡಿಬೇಕಿರ್ತೇನೆ, ಎಷ್ಟೋ ಜನ ಊಟಕ್ಕಿದೆ ಅಂತ ಸಂದರ್ಭದಲ್ಲಿ ಇದನ್ನು ನೋಡಿದ್ವಿ. ಇವತ್ತು 10 kg ಅಕ್ಕಿ ಬಂದಾಗ ಆ ಕುಟುಂಬಕ್ಕೆ ಆಧಾರವಾಗಿರುತ್ತೆ. ಅದ್ರ ಜೊತೆಗೆ 2,000 ರೂಪಾಯಿ ಬಂದ್ರೆ ಒಂದಿಷ್ಟು ತರಕಾರಿ ಇದು ಬೇಳೆ ಗೀಳೆ ಅಂತ ಕೊಂಡ್ಕೊಳ್ಳೋಕೆ ಅವಶ್ಯಕತೆ ಇದೆ. ಇನ್ನು ಬಹಳಷ್ಟು ಜನ ಸ್ವಲ್ಪ ಅನುಕೂಲ ಇದ್ದವರಿಗೆ ಗ್ಯಾಸ್ ತಗೊಂಡೇ ಇರ್ತಿದ್ರು. ಅವ್ರು ಇವತ್ತೊಂದು 1,000 ರೂಪಾಯಿ ಕೊಟ್ಟು ಗ್ಯಾಸ್ ಮತ್ತು ಇತರೆ ತಗೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಹಾಗೆ ಜೀವನದ ಬದುಕಿಗೆ ಆಧಾರವಾಗಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಸುಮಾರು 6 ಕೋಟಿ ಜನರಿಗೆ ಆ ಕುಟುಂಬಕ್ಕೆ ಇವತ್ತು ಆಧಾರವಾಗಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ನಿಂತಿದೆ. ಇದು ನನಗೇನು ಖುಷಿ ಇದೆ, ಬಾಕಿಯವರಿಗೆ ಏನಂತ ನನಗೆ ಗೊತ್ತಿಲ್ಲ. ನನಗೆ ನಿಜವಾಗ್ಲೂ ಹೇಳ್ತೀನಿ, ಆ ಕುಟುಂಬಕ್ಕೆ ಆಧಾರವಾಗಿ ಬಂದಿದ್ದು ಬಹಳ ಖುಷಿಯಾಗಿದೆ. ಆಮೇಲೆ ಕೈಗಾರಿಕೆ ಇದ್ರಲ್ಲೂ ಸಹ ನಿಮಗೆ ಇವತ್ತು ಮಿಷನ್ ಮಾತ್ರ ಕೊಟ್ಟಿದ್ದಾರೆ, ಟೈಲರಿಂಗ್ ಮಿಷನ್ ಕೊಟ್ಟಿದ್ದಾರೆ, ಅವ್ರಿಗೆ ಏನೇನು ಬೇಕು ಅದೆಲ್ಲ ಕೊಟ್ಟಿದ್ದಾರೆ. ಅದನ್ನು ಸಹ ತೆಗೆದುಕೊಂಡು ತಮ್ಮ ಜೀವನವನ್ನ ಭದ್ರಗೊಳಿಸಿಕೊಳ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಯಾರ್ಯಾರು ಇವತ್ತು ಕಾರ್ಮಿಕ ಇಲಾಖೆಯಲ್ಲಿರ್ಬೋದು ಅಥವಾ ಮೀನುಗಾರರಿರ್ಬೋದು ಅಥವಾ ಬೇರೆ ಯಾರೇ ಇರ್ಬೋದು, ದಯವಿಟ್ಟು ಕೈ ಮುಗಿದು ನೀವು ಕೇಳೋದು ಏನಂದ್ರೆ, ನೀವು ಒಂದಿಷ್ಟು ಇನ್ಸೂರೆನ್ಸ್ ಮಾಡ್ತೀವಿ. ಇನ್ಸೂರೆನ್ಸ್ ಇಲ್ಲದೆ ಯಾವುದೇ ಕೆಲಸವನ್ನು ಕೈ ಹಾಕ್ಬಾರ್ದು. ಮೀನುಗಾರರು ನೀವು ಹೇಳ್ತಾ ಇದ್ದೀರಿ, ನೀವು 500 ರೂಪಾಯಿ ವರ್ಷಕ್ಕೆ ಕಟ್ಟಿದ್ರೆ ಸುಮಾರು 7 ಲಕ್ಷ ರೂಪಾಯಿ ನಿಮಗೆ ಏನೋ ಕೊಡ್ತಾರೆ. 700 ರೂಪಾಯಿ 800 ರೂಪಾಯಿ ಕಟ್ಟಿದ್ರೆ ನಿಮಗೆ 12 ಲಕ್ಷ ರೂಪಾಯಿ ಅದು ಯಾರಿಗೆ ಹೆಚ್ಚಿಗೆ ಮಾತ್ರ ಕೊಡ್ತಾರೆ. ಈ ತರ ಇನ್ಸೂರೆನ್ಸ್ ಇದೆ. ದಯವಿಟ್ಟು ನೀವು ಪೋಸ್ಟ್ ಆಫೀಸಲ್ಲಿ ಕಟ್ಟಿದ್ರೆ ಹೆವಿ ಇನ್ಸೂರೆನ್ಸ್ ಬರುತ್ತೆ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಮೀನು ಹಿಡಿಯಕ್ಕೆ ಹೋಗೋದು, ಅಲ್ಲಿ ಬಂಟಿ ಹೊಡೆದು ಬಿಟ್ರೆ ಏನಾರು ಆಗ್ಬಿಟ್ರೆ ನಿಮ್ಮ ಕುಟುಂಬಕ್ಕೆ ಯಾರು ಆದಲ್ಲ, ಯಾರು ಇರ್ತಾರೆ? ಏನು ಒಂದ್ ದಿವಸ ಮೀನು ಮಾರಿದ್ರೆ ಒಂದು ಮೀನಿಗೆ 5 ರೂಪಾಯಿ ಬರ್ತೈತಪ್ಪ ನಿಮಗೆ. ಆ ಮೀನು ಇಟ್ಕೊಂಡು ಒಂದು ಮೀನು ಮಾರಿದ್ರೆ ಸಾಕು, ಅದ್ರಲ್ಲಿ ಒಂದು 5 ರೂಪಾಯಿ ತಗೊಂಡೋಗಿ ನೀವು ಇನ್ಸೂರೆನ್ಸ್ ಕಟ್ಟಿಬಿಟ್ಟು ನಿಮ್ಮ ಜೀವನದ ಮುಂದಿನ ತಮ್ಮ ಕುಟುಂಬದ ಗುರಿ ಇಟ್ಕೊಂಡು ನೀವು ಅಷ್ಟೇ, ತಾಯಿಯಿಂದ ನೀವು ಅಷ್ಟೇ, ಯಾವಾಗಲೂ ಅಷ್ಟೇ, ಪ್ರತಿಯೊಬ್ಬರು ಸಹ ಇನ್ಸೂರೆನ್ಸ್ ಅನ್ನು ಮಾಡಿಕೊಂಡ್ರೆ ತಮ್ಮ ಬದುಕಲ್ಲಿ ಮುಂದಿನ ತಮ್ಮ ಕುಟುಂಬಕ್ಕೆ ಬೆಳಕಾಗಲಿಕ್ಕೆ ಅವಕಾಶ ಇದೆ. ಒಂದು ಗ್ಯಾರಂಟಿ ಯೋಜನೆ, ಒಂದು ಈ ರೀತಿಯ ಸರ್ಕಾರದ ಯೋಜನೆಗಳು ಬಂದಾಗ ಬದುಕು ಕಟ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿದೆ. ಒಳ್ಳೇದಾಗ್ಲಿ, ನಿಮ್ಮ ಮನೆ ಬೆಳಕಾಗಲಿ. ನಾವು